ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬಾಷ್ ಡಿಶ್ ವಾಷರ್ ಹೇಗಿರುತ್ತೆ, ಹೇಗೆ ಕೆಲಸ ಮಾಡುತ್ತೆ ಅಂತ ತೋರಿಸ್ಕೊಡ್ತೀನಿ. ಮೇಲೆ ಇರುವ ರ್ಯಾಕಲ್ಲಿ ನಾವು ಚಿಕ್ಕ ಚಿಕ್ಕ ಪಾತ್ರೆಗಳನ್ನೆಲ್ಲ ಇಟ್ಕೋಬೋದು. ಸ್ಪೂನ್ಸ್, ಗ್ಲಾಸ್, ಬೌಲ್ಸ್ ಎಲ್ಲ ಇಟ್ಕೋಬೋದು. ಕೆಳಗಡೆ ಇರೋದ್ರಲ್ಲಿ ಕುಕ್ಕರು, ದೊಡ್ಡ ದೊಡ್ಡ ಪಾತ್ರೆಗಳು, ಪ್ಲೇಟ್ಸು, ಊಟದ ತಟ್ಟೆ ಆ ಥರದ್ದೆಲ್ಲ ಇಟ್ಕೋಬೋದು. ನೋಡಿ, ನಾನು ಈ ರೀತಿ ಅರೇಂಜ್ ಮಾಡಿದ್ದೀನಿ ಪಾತ್ರೆಗಳನ್ನೆಲ್ಲ ಡಿಶ್ ವಾಷರಲ್ಲಿ. ನೋಡಿ, ಇದು ಡಿಶ್ ವಾಷರ್ ಟ್ಯಾಬ್ಲೆಟು. ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಪೌಡರ್ ಸಹ ಬರುತ್ತೆ, ನೀವು ಅದನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಎಕೋ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದು 1.5 ಗಂಟೆ ಇರುತ್ತೆ. 50 ಡಿಗ್ರಿ ಸೆಲ್ಸಿಯಸ್ ಹಾಟ್ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಅಲ್ಲಿ ಬೇರೆ ಆಪ್ಷನ್ನು ಇದೆ, ಸೆಲೆಕ್ಟ್ ಮಾಡ್ಕೋಬೋದು. ಇದು ಆದಮೇಲೆ ಪಾತ್ರೆ ಹೇಗೆ ವಾಶ್ ಆಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಓಪನ್ ಮಾಡ್ತಾ ಇದ್ದೇನೆ. ಎಷ್ಟು ಬಿಸಿ ಇದೆ ಅಂತ ನೋಡಿ, ಹೊಗೆ ಕಾಣಿಸ್ತಿದೆಯಲ್ಲ. ಪಾತ್ರೆ ತೊಳೆದಿದ್ದಾದಮೇಲೆ ಈ ರೀತಿ ಇರುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಪಾತ್ರೆಗಳೆಲ್ಲ ತೊಳೆದಿದ್ದಾವೆ ಅಂತ. ಎಲ್ಲ ಪಾತ್ರೆಗಳು ನೀಟಾಗಿ ವಾಶ್ ಆಗಿದ್ದಾವೆ. ತುಂಬ ಶೈನಿಂಗ್ ಇರುತ್ತೆ ಡಿಶ್ ವಾಷರಲ್ಲಿ. ಕೈಯಲ್ಲಿ ತೊಳೆದ್ರೂ ಇಷ್ಟು ಶೈನಿಂಗ್ ಕಾಣಿಸೋದಿಲ್ಲ. ಅದ್ರ ಮೇಲೆ ಪೌಡರು ಆ ರೀತಿ ಏನು ಮಾರ್ಕ್ಸು ಇರೋದಿಲ್ಲ. ಕೈಯಲ್ಲಿ ತೊಳೆದ್ರೆ ಆದರೂ ಒಂಚೂರು ಮಾರ್ಕ್ ಕಾಣಿಸ್ಬೋದೇನೋ, ಡಿಶ್ ವಾಷರಲ್ಲಿ ಆ ರೀತಿ ಕಾಣಿಸೋದಿಲ್ಲ. ತುಂಬ ಕ್ಲೀನಾಗಿ ವಾಶ್ ಆಗುತ್ತೆ. ನನಗೆ ಬಾಷ್ ಡಿಶ್ ವಾಷರ್ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಕ್ಲೀನಾಗಿ, ಬೌಲ್ ತೋರಿಸ್ತೀನಿ ನೋಡಿ ಎಷ್ಟು ಕ್ಲೀನಾಗಿ ವಾಶ್ ಆಗಿದೆ ಅಂತ. ತುಂಬ ಚೆನ್ನಾಗಿದೆ. ನಮ್ಮ ಇಂಡಿಯಾದಲ್ಲಿ ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಇದು ಸೂಟ್ ಆಯಿತು. ದಿನಕ್ಕೆ 1 ಬಾರಿ ಹಾಕ್ಕೊಂಡ್ರೆ ಸಾಕು. ಥ್ಯಾಂಕ್ ಯು.